ಸೊ ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಬಂದ್ರ ಹಂಗಾರೆ ಬನ್ನಿ. ಒಂದು ಮೂವಿ ಟ್ವಿಸ್ಟ್ ಅಂದ್ರೆ ಟ್ವಿಸ್ಟ್. ಈ ತರ ಟ್ವಿಸ್ಟ್ ನಾವು ಲೈಫ್ ಅಲ್ಲೇ ನೋಡಿರಲ್ಲ. ಸಿಂಪಲ್ ಸ್ಟೋರಿ ಗುರು. ಗಂಡನ್ನ ಕೊಂದು ಫ್ರಿಜ್ ಅಲ್ಲಿ ಇಟ್ಲು. ಆ ಮನೆಗೆ ತುಂಬಾ ಜನ ಬರ್ತಾರೆ ಹೋಯ್ತಾರೆ. ಆ ಡೆಡ್ ಬಾಡಿನ ಏನ್ ಮಾಡಿದ್ಲು ಇಷ್ಟೇ ಸಾಕು ಅನ್ಕೋತೀನಿ. ಮಿಕ್ಕಿದೆಲ್ಲ ಹೇಳ್ಬಿಟ್ರೆ ಅಷ್ಟೊಂದು ಮಜಾ ಇರಲ್ಲ. ಓಣ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಗಂಡ ಎಂತಿನ ತೋರಿಸ್ತಾರೆ. ಗಂಡ ಆಫೀಸ್ ಕೆಲಸ ಮಾಡ್ತಾವನೆ, ಇನ್ಸೂರೆನ್ಸ್ ಏಜೆಂಟ್. ಎಂತಿ ಹೌಸ್ ವೈಫ್. ಎಲ್ಲ ಮೂವಿ ತರಾನೇ ಬೆಳಗ್ಗೆ ಟಿಫನ್ ಮಾಡಿ ಗಂಡನ್ ಕೊಟ್ಟು ಕಳಿಸ್ತಾರೆ. ರೀ ಆ ಮಾತು ಹೇಳಿಲ್ಲ. ಯಾ ಮಾತೆ ಅದು ರೀ? ಓ ಐ ಲವ್ ಯು ಕಣೆ. ಟಿಫನ್ ಕೊಟ್ಟು ಕಳಿಸ್ತಾರೆ. ತಿರ್ಗಾ ಮಾರನೇ ದಿವಸ ಇದೇ ತರಾನೇ ಅಡಿಗೆ ಮಾಡಿ ಟಿಫನ್ ಕೊಟ್ಟು ಕಳಿಸ್ತಾರೆ. ತಿರ್ಗಾ ಇದೇ ತರಾನೇ ಮಾರನೇ ದಿವಸ ಅಡಿಗೆ ಮಾಡಿ ಟಿಫನ್ ಕೊಟ್ಟು ಕಳಿಸ್ತಾರೆ. ಒಂದಿನ ಟಿಫನ್ ಕೊಟ್ಟು ಕಳಿಸ್ಬಿಟ್ಟು ಬಟ್ಟೆನ ಒಗ್ಗೆಕಾಕ್ತಾರೆ. ಆ ಬಟ್ಟೆಯಲ್ಲಿ ಒಂಥರ ಸ್ಮೆಲ್. ಇದು ಅವ್ರ ಗಂಡನ್ ಸ್ಮೆಲ್ ಅಲ್ಲ, ಬೇರೆಯವ್ರ ಸ್ಮೆಲ್. ಇದೇನಪ್ಪ ಅಂತ ಯೋಚನೆ ಮಾಡೋ ಗ್ಯಾಪ್ ಅಲ್ಲಿ ಅತ್ತೆ ಫೋನ್ ಮಾಡ್ತಾರೆ ಊರಿಂದ. ಏನಮ್ಮ ಆರಾಮಾಗಿದ್ದೀರಾ? ನನ್ ಮಗನ ಹುಷಾರ್ ನೋಡ್ಕೋ, ಅದು ಸಿಟಿ, ಸ್ವಲ್ಪ ಹುಷಾರಾಗಿರ ಅಂತ ಮಗನ್ ಬಗ್ಗೆನೆ ಮಾತಾಡ್ತಾರೆ. ಪಾಪ ಸೊಸೆ ಹೆಂಗಿದ್ಯಾ ಅಂತ ಅವರು ಕೇಳಿಲ್ಲ. ಹಂಗೆ ಒಂದ್ ದಿವಸ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಏನೇ ಮದುವೆ ಆಗಿದೆ, ಗುಡ್ ನ್ಯೂಸ್ ಏನಿಲ್ವಾ ಅಂತ ನಮ್ಮ ಹೀರೋಯಿನ್ ಹತ್ರ ಸಕ್ಕದಾಗೆ ಮಾತಾಡ್ಕೊಂಡು ಜಾಲಿಯಾಗಿ ಹೋಯ್ತಾರೆ. ಹಂಗೆ ಒಂದ್ ದಿವಸ ನೈಟ್ ಕುಂತ್ಕೊಂಡು ಊಟ ಮಾಡ್ತಾ ಅವ್ರೆ. ಯಜಮಾನ್ರು ಇಲ್ಲ ಅಮ್ಮ, ನನಗೆ ಒಂದ್ 3 ದಿನ ಆಚ ಕಡೆ ಕೆಲಸ ಇದೆ, ನಾನು ಹೋಗ್ತಾ ಇದೀನಿ ಅಂತ ಹೇಳ್ತಾರೆ. ಅವ್ರ ಎಂತಿನೋ ಓಕೆ ರೀ ನನ್ ತಂಗಿ ಬರ್ತಾವಳೆ, ಇಲ್ಲೇನೋ ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಂತೆ. ಓ ಹೌದಾ, ಸರಿ ಪರವಾಗಿಲ್ಲ ಬರಕ್ಕೇಳು, ನಾನು ಹೆಂಗಿರಲ್ವಲ್ಲ ನಿನ್ ಜೊತೆ ಇರ್ಲಿ ಅಂತ ಯಜಮಾನ್ರು ಚೆನ್ನಾಗಿ ಹೇಳ್ತಾರೆ. ಮಾರನೇ ದಿನ ಬೆಳಗ್ಗೆ ತಂಗಿ ಬಂದ್ಲು. ನಾದ್ನಿ ಎಂತಿ ತಂಗಿ ಅಲ್ವಾ, ಚೆನ್ನಾಗೇ ಮಾತಾಡ್ತಾನೆ. ಹಂಗೆ ಒಂದಿನ ಆಚೆ ಹೋಯ್ತಾ ಅವ್ರೆ. ನೋಡಿದ್ರೆ ಇವನು ಫೋನ್ ಮರ್ತ್ ಬಿಟ್ಟಿದ್ದಾನೆ. ಎಂತಿ ಹೇಳ್ತಾನೆ ಹೋಗಿ ಫೋನ್ ತಗೊಂಡ್ಬರ್ತೀಯ ಅಂತ. ರೀ ಅತ್ತೆ ಟೈಮ್ ಹೇಳಿದ್ದಾರೆ, ಆ ಟೈಮ್ಗೆ ನಾನು ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು, ನಿಮ್ ಕಾರು ಬೇಡ ಏನು ಬೇಡ, ನಾನು ಆಟೋ ಹೋಗ್ತೀನಿ ಬಿಡಿ ಅಂತ ಹೇಳಿ ಸೀದಾ ಎಂತಿನೋ ಆಟೋ ಅಲ್ಲಿ ಹೊಂಟೈತಾರೆ. ಇವನು ತಿರ್ಗಾ ವಾಪಸ್ ಅಪಾರ್ಟ್ಮೆಂಟ್ ಬಂದ. ನಾದ್ನಿ ಬಾಗಿಲು ತೆಗಿತಾರೆ. ಇಲ್ಲ ನನ್ನ ಫೋನ್ ಇಲ್ಲೇ ಇಕ್ಬಿಟ್ಟೆ, ಅಲ್ಲಿದೆ ಹುಡುಕು ಅಂತಾನೆ. ಅವ್ರು ಆ ಕಡೆ ಹುಡುಕ್ತಾರೆ, ಬಟ್ ಫೋನ್ ಇಲ್ಲೂ ಸಿಗಲ್ಲ. ಸರಿ ನೀನ್ ನಂಬರ್ ನನಗೊಂದು ಮಿಸ್ ಕಾಲ್ ಕೊಡು ಅಂತ ಹೇಳ್ತಾನೆ. ಅವರು ಮಿಸ್ ಕಾಲ್ ಕೊಡ್ತಾರೆ. ನೋಡಿದ್ರೆ ಫೋನು ಆ ಟೇಬಲ್ ಅಲ್ಲೇ ಇದೆ. ಇವನೇನು ಮರ್ತ್ಬಿಟ್ಟು ಹೋಗಿಲ್ಲ, ಫೋನ್ ನ ಬೇಕು ಅಂತಾನೆ ಹೋಗಿದ್ದಾನೆ. ಹಂಗೆ ನಾದ್ನಿ ಹತ್ರ ಸ್ವಲ್ಪ ನೀರ್ ಕೊಡು ಕುಡಿಯಕ್ಕೆ ಅಂತಾನೆ. ಅವರು ಕಿಚನ್ ಅಲ್ಲಿ ಹೋಗ್ಬಿಟ್ಟು ಬಿಸಿನೀರ್ ಇಡ್ತಾವ್ರೆ. ಇವನು ಹಿಂದೆಯಿಂದ ಹೋಗ್ಬಿಟ್ಟು ಏನೋ ಅವ್ರಿಗೆ ಮಾಡೋ ತರ ಅವನೇ. ಆ ಹುಡುಗಿನೂ ಭಯ ಬಿದ್ದಿಂಗ್ ತಿರುಗುತ್ತೆ. ಆ ನೀರು ಇವನ್ ಮೇಲೆ ಬೀಳುತ್ತಲ್ಲ, ಹಂಗೆ ಕೆಳಗಡೆ ಬೀಳ್ತಾನೆ. ಆ ಕಲ್ಲು ಹೊಡ್ಕೊಂಡು ಹಂಗೆ ತಲೆ ತಿರುಗಿ ಕೆಳಗಡೆ ಬಿದ್ದ. ನಾದ್ನಿಗೆ ಸಖತ್ತು ಗಾಬರಿ. ಅಯ್ಯಯ್ಯೋ ಏನಾಯ್ತೋ ಬಾವನ್ಗೆ ಅಂತ. ಈ ಕಡೆ ನಮ್ಮ ಹೀರೋಯಿನನು ದೇವಸ್ಥಾನಕ್ಕೆ ಹೋದ್ರಲ್ಲ, ತಿರ್ಗಾ ವಾಪಸ್ ಬಂದ್ರು. ಬಂದ್ ನೋಡಿದ್ರೆ ಗಂಡ ಅಲ್ಲಿ ಬಿದ್ದವನೆ. ಅದು ನೋಡಿ ಅವ್ರಿಗೂ ಶಾಕು. ಏನೇ ಮಾಡ್ದೆ, ಏನಾಯ್ತು ಅಂತ ತಂಗಿನ ಕೇಳ್ತಾವ್ರೆ. ಅಕ್ಕ ನಾನು ಏನು ಮಾಡಿಲ್ಲ ಅಕ್ಕ, ನನ್ ಬಿಸಿನೀರ್ ಕೊಡು ಅಂತ ಹೇಳಿದ್ರು. ನನ್ ಬಿಸಿನೀರ್ ಇಡ್ತಾ ಇದೆ, ಹಿಂದ್ಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾನು ನೋಡೇ ಇಲ್ಲ ಅಕ್ಕ ಅಂತ ತಂಗಿ ಹೇಳ್ತಾ ಇದೆ. ಅಲ್ಲಿ ಒಂದು ಫೋನ್ ಕಾಲ್ ಬಂತು. ನೋಡಿದ್ರೆ ಇವ್ರ ಅಮ್ಮ ಫೋನ್ ರಿಸೀವ್ ಮಾಡ್ತಾರೆ. ನೋಡಿದ್ರೆ ಅಲ್ಲೊಂದು ಲೇಡೀಸ್. ಲೋ ಎಲ್ಲೋ ಇದೆಯಾ ಡಾರ್ಲಿಂಗ್, ಬೇಗ ಬಾರೋ, ನಾನು ಇಲ್ಲಿ ವೆಯ್ಟ್ ಮಾಡ್ತಾ ಇದೀನಿ ಏರ್ಪೋರ್ಟ್ ಅಲ್ಲಿ ಅಂತ ಹೇಳುತ್ತೆ. ಅದನ್ನ ಕೇಳಿದ ತಕ್ಷಣ ಹೀರೋಯಿನ್ಗೆ ಒಂಥರ ಶಾಕು. ತಿರ್ಗಾ ಅವ್ರ ಫೋನ್ ಲಾಕ್ ಓಪನ್ ಮಾಡಿ ಎಲ್ಲ ಚೆಕ್ ಮಾಡ್ತಾರೆ. ವಾಟ್ಸ್ಆಪ್ ಅಲ್ಲ ನೋಡಿರೋದ್ರಲ್ಲಿ ತುಂಬಾ ಕೆಟ್ಟ ಮಾತೆಲ್ಲ ಮಾತಾಡಿರೋದು ಆಡಿಯೋಗಳಿದೆ. ಅದನ್ನ ನೋಡಿ ಇನ್ನ ಬೇಜಾರಾಗುತ್ತೆ. ಈ ಕಡೆ ಬಿದ್ದವನವನು ಸರಿಪ ಹಂಗೆ ಎದ್ದ. ಅಲ್ಲಿ ಪಕ್ಕದಲ್ಲಿ ಒಂದು ಮಚ್ಚಿದರೆ ಅದೆತ್ತಿ ಕಚ ಅಂತ ಕೊಚ್ಚಿ ಅವನ್ನ ಸಾಯಿಸೇ ಬಿಡದ. ಸಾಯಿಸ್ಬಿಟ್ಟು ಗೊಳೋ ಅಂತ ಅಳ್ತಾವಳೆ. ಆಚ ಕಡೆ ಯಾರೋ ಬಾಗಿಲು ತಟ್ಟಿದ್ರು. ಇವರು ಸೀದಾ ಎದ್ರು, ಮುಖ ತೊಳ್ಕೊಂಡ್ರು. ಆಚೆ ಹೋಗಿ ನೋಡ್ತಾರೆ. ಸೆಕ್ಯೂರಿಟಿ ಮೇಡಮ್ ಅವರೇ, ಸಾರು ಕಾರ್ ರೋಡಲ್ಲಿ ನಿಲ್ಸ್ಬಿಟ್ಟಿದ್ದಾರೆ, ಸ್ವಲ್ಪ ಸೈಡ್ಗೆ ಹಾಕ್ತೀರಾ ಅಂತ ಕೇಳ್ತಾನೆ. ಇವರು ಆಯ್ತು ಬರ್ತೀನಿ ನಡಿಯಪ್ಪ ಅಂತ ಹೇಳಿ ಸೀದಾ ಹೋಗಿ ಕಾರ್ನ ಸೈಡ್ಗೆ ಹಾಕ್ಬಿಟ್ಟು ತಿರ್ಗಾ ಮೇಲ್ಗಡೆ ಬರ್ತಾರೆ. ಬಂದು ಆ ಡೆಡ್ ಬಾಡಿನ ಎತ್ಕೊಂಡು ಸೀದಾ ಫ್ರಿಜ್ ಅಲ್ಲಿ ಹಾಕಿ ಲಾಕ್ ಮಾಡಿ ಹಂಗೆ ಒಂದ್ ಜ್ಯೂಸ್ ಕೂಲ ಕುಡಿತಾವ್ರೆ. ಬೆಳಗ್ಗೆ ಆಯ್ತು, ತಂಗಿಗೆ ಇಂಟರ್ವ್ಯೂ ಹೋಗ್ಬೇಕಲ್ಲ, ಟಿಫನ್ ಮಾಡ್ತಾವಳೆ. ಅವಳು ನಡುಗ್ತಾ ಬಿದ್ದವಳೆ. ಅಕ್ಕ ಇದೇನೆ ಇಷ್ಟು ದೊಡ್ಡ ಕೆಲಸ ಮಾಡ್ಬಿಟ್ಟು ಸಿಂಪಲ್ ಆಗಿದೆಯಲ್ಲೇ, ಏನ್ ಮಾಡೋಣ ಅದಕ್ಕೆ? ಅಲ್ಲ ಕಣೆ ಅಕ್ಕ, ಪೊಲೀಸ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಡೋಣ ಅಂತ ತಂಗಿ ಹೇಳ್ತಾವ್ರೆ. ಪೊಲೀಸಾ? ಇವಾಗ ನೀನ್ ಪೊಲೀಸ್ನ ಕರ್ಕೊಂಡ್ ಬಂದೆ ಅನ್ಕೋ, ತಪ್ಪು ನಮ್ಮಿಬ್ಬರದೇ ಅಂತೇಳಿ ಜೈಲ್ಗೆ ಹಾಕ್ಬಿಡ್ತಾರೆ ಕಣೆ. ಯಾಕಂದ್ರೆ ಬರೋ ಪೊಲೀಸ್ ಅವರು ನ್ಯಾಯ ಯಾರ ಕಡೆ ಇದೆ ಅಂತ ಹೇಳಲ್ಲ. ಯಾಕಂದ್ರೆ ಅವ್ನು ಸತ್ತೋಗೋನಲ್ಲ, ತಪ್ಪು ಮಾಡಿದ ಅವನ್ ತಾನೆ, ಸಾಯ್ಲಿ ಬಿಡು ಅಂತ ಕೂಲ್ ಆಗಿ ಇದ್ದಾರೆ ಇವರು. ತಂಗಿದು ಇಂಟರ್ವ್ಯೂ ಮುಗೀತು. ಅಕ್ಕ ಹೇಳ್ತಾರೆ, ನೋಡೆ ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಂಬೇಡ, ನಿನ್ ಪಾಠ ನೀನ್ ಹೆಂಗಿರ್ತೀವಿ ನಾರ್ಮಲ್ ಆಗಿ ಹಂಗೆ ಇರು ಅಂತ ತಂಗಿಗೂ ಹೇಳ್ಬಿಡ್ತಾರೆ. ಒಂದ್ ದಿವಸ ಹಂಗೆ ಮನೆಯಲ್ಲಿ ಮಾತಾಡ್ತಾವ್ರೆ. ಇದ್ದಕ್ಕಿದ್ದಂಗೆ ಆಚ ಕಡೆ ಯಾರೋ ಬೆಲ್ ಹೊಡೆದ್ರು. ಹೋಗಿ ನೋಡಿದ್ರೆ ಪಕ್ಕದ ಮನೆಯವರು. ಇಲ್ಲ ಕಣೆ ಟಿಫನ್ ಮಾಡ್ತಾ ಇದ್ದೆ, ನಿನ್ ಜ್ಞಾಪಕ ಬಂತು, ಅದಕ್ಕೆ ತಗೋ ಅಂತ ಹೇಳಿ ಟಿಫನ್ ಕೊಡ್ತಾರೆ. ಹೌದು ನಿಮ್ ಯಜಮಾನ್ರಲ್ಲಿ ಕಾಣಿಸಿಲ್ವಲ್ಲ? ಇಲ್ಲಕ್ಕ ಆಫೀಸ್ ಕೆಲಸ ಇದೆಯಂತೆ 3 ದಿವಸ, ಅದಕ್ಕೆ ಆಚೆ ಹೋಗೋರಕ್ಕ ಅಂತ ಹೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಒಂದ್ ದಿವಸ ಒಬ್ರು ಲೇಡಿ ಬಂದ್ರು ಮನೆಗೆ. ಅವ್ರನ್ನ ನೋಡಿದ ತಕ್ಷಣ 1 ಸೆಕೆಂಡ್ ಹಂಗೆ ನಮ್ಮ ಹೀರೋಯಿನ್ ಸ್ಟಾಪ್ ಆಯ್ತಾರೆ. ಯಾಕಪ್ಪ ಅಂದ್ರೆ ಅದೇ ಲಾಸ್ಟ್ ಟೈಮ್ ಒಂದ್ಸರಿ ಬಟ್ಟೆ ಒಗಿಬೇಕಾರೆ ಒಂದು ವಾಸನೆ ಬಂತಲ್ಲ, ಆ ವಾಸನೆ ಈ ಲೇಡಿ ಮೇಲೆ ಬರ್ತಾ ಇದೆ. ಸೀದಾ ಅವ್ರನ್ನ ಒಳಗಡೆ ಕರೆದ್ರು, ಕುಂಡ್ರಿಸಿದ್ರು, ಒಂದ್ ಲೋಟ ನೀರು ಕೊಡ್ತಾರೆ. ಕೇಳ್ತಾರೆ ಏನ್ ಸಮಾಚಾರ, ನನ್ ಗಂಟೆ ಹುಡುಕ್ತಾರ ನೀವು ಅಂತ ಕೇಳ್ತಾರೆ. ಇಲ್ಲಮ್ಮ ನಿಮ್ ಯಜಮಾನ್ರು ಇನ್ಸೂರೆನ್ಸ್ ಏಜೆಂಟ್ ಅಲ್ವಾ, ಒಂದು ಇನ್ಸೂರೆನ್ಸ್ ಮಾಡಕ್ ಕೇಳಿದ್ದೆ, ರಿನ್ಯೂವಲ್ ಮಾಡ್ಬೇಕಾಗಿತ್ತು ಅಂತ ಆ ಹುಡುಗಿ ಹೇಳ್ತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಯಾಕೆ ನನ್ ಗಂಟನೇ ಬೇಕಾ ನಿನಗೆ ಅಂತ ಕೇಳ್ತಾರೆ. ಅವರು ಏನೋ ಏನ್ ಹೇಳಿದ್ರಿ ಅಂತ ಕೇಳ್ತಾರೆ. ಇಲ್ಲಮ್ಮ ರಿನ್ಯೂವಲ್ ಮಾಡಕ್ಕೆ ನನ್ ಗಂಟನೇ ಬೇಕಾ, ಯಾಕೆ ಆಫೀಸಲ್ಲಿ ತುಂಬಾ ಜನ ಸ್ಟಾಫ್ ಇದಾರಲ್ಲ ಅವರೆಲ್ಲ ಮಾಡಲ್ವಾ ಅಂತ ಕೇಳ್ತಾರೆ. ಇಲ್ಲ ವರ್ಷ ಅವರೇ ಮಾಡ್ತಾ ಇದ್ದು, ಅದಕ್ಕೆ ಕೇಳಿದೆ. ಓಕೆ ಅವ್ರು ಬಂದ್ರೆ ಹೇಳ್ತೀನಿ ಹೋಗಮ್ಮ ಅಂತ ಈ ಹುಡುಗಿನ ಕಳಿಸ್ಬಿಡ್ತಾರೆ. ಆ ಹುಡುಗಿ 1 ದಿನ 2 ದಿನ ವೆಯ್ಟ್ ಮಾಡ್ತಾನೆ ಇದೆ. ಬಟ್ ಇವನು ಅಡ್ರೆಸ್ಗೆ ಇಲ್ವಲ್ಲ, ಎಲ್ಲವನೇನು ಫ್ರಿಜ್ ಒಳಗಡೆ ಮಲಗವನ ಆರಾಮಾಗೆ. ಆ ಹುಡುಗಿ ಸೀದಾ ನೋಡಕ್ಕಾಗದೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ಈ ತರ ಸರ್, ಒಬ್ಬ ಇನ್ಸೂರೆನ್ಸ್ ಏಜೆಂಟ್ ನಂತರ 5 ಲಕ್ಷ ರೂಪಾಯಿ ಇಸ್ಕೊಂಡವನೆ, ಬಟ್ ಇನ್ಸೂರೆನ್ಸ್ ಮಾಡ್ಕೊಟ್ಟಿಲ್ಲ, ಅವನು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಏನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಳಿಸ್ದ,
ಆಯ್ತಾ ಅಂತ ಏನೇನೋ ಕೇಳ್ತಾರೆ. ಇಲ್ಲ ಸರ್ ನಾನು ಕ್ಯಾಶೇ ಕೊಟ್ಟೆ ಅಂತ ಈ ಹುಡುಗಿನೂ ಹೇಳುತ್ತೆ. ಪೊಲೀಸ್ ಅವರು ಸೀದಾ ನಮ್ಮ ಹೀರೋಯಿನ್ ಹತ್ರ ಬಂದ್ರು. ಅಲ್ಲಮ್ಮ ನಿಮ್ ಯಜಮಾನ್ರು ಎಲ್ಲೋದ್ರು ಕಾಣಿಸ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. ಸರ್ ಬನ್ನಿ ಸರ್ ಕುತ್ಕೊಳ್ಳಿ ಅಂತ ನಮ್ಮ ಹೀರೋಯಿನ್ ಕೂಲಾಗ ಅವ್ರನ್ನ ಕುಂಡ್ರಿಸ್ತಾರೆ. ಇಬ್ಬರಿಗೂ ಜ್ಯೂಸು ಕೊಡ್ತಾರೆ. ಅದ್ರಲ್ಲೊಬ್ಬ ಪೊಲೀಸ್ ಅವರು ಹೌದು ನಿಂದ ಯಾವ ಊರು? ನಂದು ಈ ಊರು ಸರ್. ಓ ನಂದು ಅದೇ ಊರಮ್ಮ. ಓ ನಮ್ಮೂರು ಹುಡುಗಿನ ನೀನು? ಓಕೆ ಏನ್ ತಲೆ ಕೆಡಿಸ್ಕೊಂಬೇಡ, ಸ್ವಲ್ಪ ಐಸ್ ಕ್ಯೂಬ್ ಕೊಡ್ತೀಯಾ ಅಂತ ಯಪ್ಪ ಕೇಳ್ತಾನೆ ಪೊಲೀಸ್ ಅವರು. ಫ್ರಿಜ್ ಓಪನ್ ಮಾಡಕ್ ಆಗಲ್ವಲ್ಲ, ಟಕ್ಕಂತ ಒಂದ್ ನಾಟಕ ಮಾಡ್ತಾಳೆ ನೋಡಿ. ಸರ್ ನನಗೆ ಲೋ BP ಇದೆ ಸರ್, ನಾನು ತಲೆ ತಿರುಗ್ತಾ ಇದೆ ನನಗೆ ಅಂತ ಹೇಳಿದ ತಕ್ಷಣ ಓಕೆನಮ್ಮ ಏನ್ ಟೆನ್ಷನ್ ಮಾಡ್ಕೊಂಬೇಡ ಅಂತೇಳಿ ಪೊಲೀಸ್ ಅವರು ಸೀದಾ ಹೊಂಟೈತಾರೆ ಆಚ ಕಡೆ. ತಿರ್ಗಾ ಮಾರನೇ ದಿವಸ ಆ ಹುಡುಗಿ ಸುಮ್ನೆ ಇಲ್ಲ, ಲಾಯರ್ನ ಕರ್ಕೊಂಡು ಸ್ಟೇಷನ್ಗೆ ಹೋಗೋಯ್ತೆ. ಲಾಯರ್ ಹೇಳ್ತಾರೆ ಓಕೆನಪ್ಪ ನಾಳೋಗಿ ಚೆಕ್ ಮಾಡ್ತೀವಿ ಅಂತ ಹೇಳ್ತಾರೆ. ತಿರ್ಗಾ ನಮ್ಮ ಪೊಲೀಸ್ ಅವರು ಅದೇ ಅಪಾರ್ಟ್ಮೆಂಟ್ ಗೆ ಬಂದ್ರು. ಆ ಹುಡುಗಿನೂ ಅಲ್ಲೇ ನಿಂತೈತೆ. ಅಲ್ಲಮ್ಮ ನಿನ್ ಗಂಡನ್ ಫೋನ್ ಟ್ರ್ಯಾಕ್ ಮಾಡ್ತಾ ಇದೀವಿ, ಬಟ್ ಸಿಗ್ನಲ್ ಇಲ್ಲೇ ತೋರ್ಸೋದಿಲ್ಲ. ನಿನ್ ಗಂಡನ್ ಕಾರ್ ಕೀಲಿದೆ, ಕಾರ್ ಕೀನು ಕೊಡ್ತಾರೆ. ಓಪನ್ ಮಾಡಿ ನೋಡಿದ್ರೆ ಆ ಫೋನ್ ಅಲ್ಲೇ ಇದೆ. ಅವ್ರ ಎಂತಿನೋ ತುಂಬಾ ಭಯ ಬಿದ್ದು ಸರ್ ನನ್ ಫೋನೇ ಆನ್ ಆಗ್ತಾವಲ್ಲ ಸರ್ ಅಂತ ಸೂಪರ್ ಆಗಿ ಒಂದು ನಾಟಕ ಮಾಡ್ತಾರೆ ಇವರು. ಆ ಪೊಲೀಸ್ ಅವರು ಏನಿಲ್ಲ ಬಾಮ ಮನೇಲಿ ಮಾತಾಡೋಣ ಅಂತೇಳಿ ಮನೇಲಿ ಕುತ್ಕೊಂಡು ಮಾತಾಡ್ತಾವ್ರೆ. ಪಕ್ಕದ ಮನೆಯವರು ಬಂದ್ರು. ಏನ್ ಸರ್ ಪಾಪ ಒಂದು ಹುಡುಗಿನ ಇಷ್ಟೊಂದೆಲ್ಲ ಎಂಕ್ವೈರಿ ಮಾಡ್ತಾ ಇರಲ್ಲ, ಯಾಕೆ ಲೇಡೀಸ್ ಕಾನ್ಸ್ಟೇಬಲ್ ಇಲ್ವಾ ಅಂತ ಸ್ವಲ್ಪ ಲಾ ಮಾತಾಡ್ತಾರೆ. ಓಕೆನಮ್ಮ ಆಯ್ತು ಅಂದ್ಬಿಟ್ಟು ಪೊಲೀಸ್ ಅವರನ್ನು ಆಚೆ ಹೊಂಟೈತಾರೆ. ಹಂಗೆ ಈ ಕಡೆ ಸ್ಟೇಷನ್ ಅಲ್ಲಿ ತೋರಿಸಿದ್ರು. ಅಲ್ಲಿ ಎಲ್ಲರೂ ಮಾತಾಡ್ತಾರಲ್ಲ, ದೊಡ್ಡ ಅಧಿಕಾರಿ ಬಂದ್ರು. ಯೋ ಏನಯ್ಯ ಕೇಸ್ ಇದು ತುಂಬಾ ದೊಡ್ಡದಾಗಂಗೈತಲ್ಲ, ಅವ್ನ ಎಂತಿನೇ ಸೈಲೆಂಟ್ ಆಗವಳೆ, ಇವಳ್ಯಾಕೆ ಹಿಂಗೆ ಎಗರ್ತಾವಳೆ ಅಂತ ದೊಡ್ಡ ಅಧಿಕಾರಿ ಕೇಳ್ತಾರೆ. ಅವಾಗ ವಿಡಿಯೋ ಆಡಿಯೋ ಎಲ್ಲ ಗೊತ್ತಾಗುತ್ತೆ. ಆ ದೊಡ್ಡ ಅಧಿಕಾರಿನು ಯೋ ಪೈಸಾ ಅವ್ರ ಎಂತಿನ ಕರ್ಕೊಂಬರ ಅಂತೇಳಿ ಎಂತಿ ಹತ್ರ ಎಂಕ್ವೈರಿ ಮಾಡ್ತಾರೆ. ಅಲ್ಲಮ್ಮ ಸಿಗ್ನಲ್ ಎಲ್ಲ ಅಲ್ಲೇ ಇತ್ತು, ಫೋನ್ ಅಲ್ಲೇ ಇತ್ತು, ಹೇಳ್ದೆ ಮಾಡ್ದೆ ಹೆಂಗ್ ಓಡೈತಾನೆ ಸರ್, ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ನೀನೇ ಆರಾಮಾಗಿದ್ಯಾ, ಅವಳಿಗೇನು ಅಷ್ಟೊಂದು ಎಗರ್ತಾವಳೆ ಅಂತ ಅವ್ರ ಕಡೆ ಮಾತಾಡ್ತಾರ ಅವರು. ಅದೇ ನನಗೂ ಗೊತ್ತಿಲ್ಲ ಸರ್, ಆದಷ್ಟು ಬೇಗ ನನ್ ಗಂಟನ್ನ ಕಂಡಿಡ್ದು ಕೊಡಿ ಸರ್ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಅವ್ರೆ. ಈ ಕಡೆ ಆ ಹುಡುಗಿಗೆ ಪೊಲೀಸ್ ಅವರು ಫೋನ್ ಮಾಡಿದ್ದಾರೆ. ಮೇಡಮ್ ಆ ಲೇಡಿ ಹತ್ರ ಮಾತಾಡಿದ್ವಿ, ಅವರು ಆರಾಮಾಗೇ ಇದ್ದಾರೆ ಮೇಡಮ್, ನಿಮ್ಗೆ ಯಾಕೆ ಇಷ್ಟು ಟೆನ್ಷನ್ ಆಗಿ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಡೈರೆಕ್ಟ್ ಆಗಿ ಸಿಗ್ತೀರಾ ಮಾತಾಡೋಣ ಅಂತ ಹೇಳ್ತಾವ್ರೆ. ಓಕೆ ಸರ್ ಮನೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಸೀದಾ ಹಂಗೆ ಅವರು ನಮ್ ಹೀರೋಯಿನ್ ಮನೆಗೆ ಬಂದವ್ರೆ. ಬಂದು ಆಗಿರೋ ಸ್ಟೋರಿ ಎಲ್ಲ ಹೇಳ್ತಾರೆ. ಆಕ್ಚುಲಿ ನಾನು LIC ಏನು ಮಾಡಿಸಿಲ್ಲ, ನಾನು ಅವನಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಗೊಳೋ ಅಂತ ಹುಡುಗಿ ಹತ್ಕೊಳ್ಳುತ್ತೆ. ಹತ್ಕೊಂಡು ಸೀದಾ ಹಂಗೆ ಆಚೆ ಎದ್ದು ಹೋಗುತ್ತೆ. ಮನೆಗೆ ಬಂದ್ರು ಆ ಪೊಲೀಸ್ ಅವರು ಮನೆಗೆ ಬಂದ್ರು. ಹುಡ್ತಾ ಇದೀವಿ ಮೇಡಮ್, ಆದಷ್ಟು ಬೇಗ ಅವನ್ನ ಕಂಡಿಡ್ದು ಕೊಡ್ತೀವಿ, ಅದು ನಿಮ್ಗೋಸ್ಕರನೇ ಎಲ್ಲ ಮಾಡ್ತಾ ಇದೀನಂತ ಕಾಫಿ ಕುಡಿತಾವನೆ. ಕಾಫಿ ಸ್ವಲ್ಪ ಚೆಲ್ಕೊಂಡ್ಬಿಡ್ತದೆ ಆ ಹುಡುಗಿ ಮೇಲೆ. ಇವರು ಟಕ್ಕಂತ ಟುಷಿ ಪೇಪರ್ ತಗೊಂಡು ವರ್ಷಕ್ಕೆ ಹೋಯ್ತಾರೆ. ಅಣ್ಣನ್ಗೆ ಇದ್ದಕ್ಕಿದ್ದಂಗೆ ಏನಾಯ್ತಾ ಗೊತ್ತಿಲ್ಲ, ಆ ಹುಡುಗಿನ ರೇಪ್ ಮಾಡಕ್ಕೆ ಹೋಗೋದ ಇವರು. ಹಂಗೆ ಅಲ್ಲಿ ಸೀನ್ ಕಟ್ ಮಾಡಿದ್ರು. ಅದೇ ಮನೆಗೆ ನಮ್ ಹೀರೋಯಿನ್ ಬಂದ್ರು. ತುಂಬಾ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ ಅಲ್ಲ, ನಾನು ಏನ್ ಮಾಡೋದು, ಹಳ್ಳಿ ಗುಗ್ಗು ಅಲ್ವಾ, ನಿಮ್ ತರ ಸಿಟಿ ಅವರಾಗಿದ್ರೆ ಸ್ವಲ್ಪ ಬುದ್ಧಿ ಇದಿರೋದು. ನೋಡು ನಾನು ಹುಡುಗಿ ನೀನು ಹುಡುಗಿ, ತಪ್ಪು ಮಾಡಿದ್ಯಾರೋ, ನಾನ್ ಬಂದು ನಿನ್ನ ಮುಂದೆ ಕುತ್ಕೊಂಡಿದ್ದೀನಿ ಸಾರಿ ಕೇಳಕ್ಕೆ. ಒಂದ್ ವಿಷಯ ಹೇಳ್ತೀನಿ, ಮನ್ಸನ್ನ ಕಲ್ಲು ಮಾಡಿ ಇಟ್ಕೋ. ನಾನು ಅದೇ ನಮ್ಮಿಬ್ಬರನ್ನ ಮೋಸ ಮಾಡಿದ್ನಲ್ಲ, ಅವನ್ನ ಕೊಂದುಬಿಟ್ಟೆ ಅಂತ ಹೇಳಕ್ಕೆ ಬಾಯಿ ಬಿಡ್ತಾರೆ. ಟಕ್ಕಂತ ಹುಡುಗಿಗೆ ಕೆಮ್ಮೇನೋ ಬಂತು. ಸರಿ ಐಸ್ ವಾಟರ್ ಕೊಡೋಣ ಇರು ಅಂತೇಳಿ ಫ್ರಿಡ್ಜ್ ಓಪನ್ ಮಾಡ್ತಾರೆ. ನೋಡಿದ್ರೆ ಆ ಪೊಲೀಸ್ ಅಪ್ಪನ್ ಡೆಡ್ ಬಾಡಿ ಅಲ್ಲಿರುತ್ತೆ. ಅವಾಗ ತೋರ್ಸರೆ ಅಲ್ಲಿ ಏನಾಯ್ತು ಅನ್ಬಿಟ್ಟು. ಪೊಲೀಸ್ ಅಪ್ಪ ರೇಪ್ ಮಾಡಕ್ ಹೋದ್ನಾ, ಹಿಂದ್ಗಡೆ ಒಂದು ಚಾಕುನ ಏನೋ ಇದ್ದಿದ್ದಂಗ ಐತೆ, ಅದೆತ್ತಿ ಹಂಗೆ ಚುಚ್ಬಿಟ್ಟಿದ್ದಾರೆ ಕತ್ತಿಗೆನೆ. ಅವಾಗ ಪೊಲೀಸ್ ಅಪ್ಪ ಸತ್ತೋಗೋನೆ. ಇವಳು ಕೊಲೆ ಮಾಡಿ ಈ ಫ್ರಿಜ್ ಅಲ್ಲಿ ಇಕ್ಕವಳೆ, ಅವಳು ಕೊಲೆ ಮಾಡಿ ಆ ಫ್ರಿಜ್ ಅಲ್ಲಿ ಇಕ್ಕವಳೆ. ಒಟ್ಟಲ್ಲಿ ಇಬ್ರು ಜೀವನ ಹಾಳು ಮಾಡಕ್ ಬಂದವ್ರ ತಾನೆ. ಹಂಗೆ ಒಂದ್ ಸ್ವಲ್ಪ ದಿನ ಕಳೀತು. ಒಬ್ರು ಪೊಲೀಸ್ ಅವರು ಒಳ್ಳೆಯವರಿದಾರಲ್ಲ, ಅವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಕೊಟ್ಟಿದ್ದಾರೆ. ಅವ್ರ ಜೊತೆ ಒಬ್ರು ಕಾನ್ಸ್ಟೇಬಲ್ ಆಗಿದ್ರು, ಅವ್ರು ಇವಾಗ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಸೀದಾ ಬಂದು ನಮ್ಮ ಹೀರೋಯಿನ್ ಹತ್ರ ಕಷ್ಟ ಸುಖ ವಿಚಾರಿಸ್ತಾವ್ರೆ. ಇಲ್ಲಮ್ಮ ಹಿಂಗೆ ಬಂದೆ, ಸರಿ ನೀನ್ ನೋಡಿ ತುಂಬಾ ದಿನ ಆಯ್ತಲ್ಲ ಅದಕ್ಕೆ ಬಂದಮ್ಮ. ಅದೇ ನಿನ್ ಗಂಡನ್ ಕೇಸ್ ಬಂದಿತ್ತಲ್ಲ, ಅವನು ಆ ಹುಡುಗಿನ ಮಾಡಕ್ ಹೋಗಿ ಊರ್ ಬಿಟ್ಟೆ ಓಡದ, ಎಲ್ಲಿ ಓಡದ ಅಂತ ಎಲ್ಲ ಹುಡುಕ್ತಾವ್ರೆ. ಆದಷ್ಟು ಬೇಗ ನಿಮ್ ಕೇಸ್ ಹಿಡ್ಕೊಡ್ತೀನಿ ಅಂತ ಈ ತರ ಮಾತಾಡ್ತಾವ್ರೆ. ಪಕ್ಕದಲ್ಲಿ ಹುಡುಗಿ ಬಂದು ಕುತ್ಕೊಂತು. ಅವ್ರು ನೋಡಿದ ತಕ್ಷಣ ಆ ಪೊಲೀಸ್ ಅಪ್ಪ ಒಂಥರ ಶಾಕು, ಇದೇನಪ್ಪ ಇವರಿಬ್ರು ಒಂದಾಗೋದ್ರ ಅಂತೇಳಿ ಹಂಗೆ ಆಚೆ ಬರ್ತಾರೆ. ಅಲ್ಲೇನೋ ಆ ಕಡೆ ನೋಡ್ತಾರೆ, ಒಂದ್ ನಾಯಿ ಆ ದೊಡ್ಡ ಮುಳ್ಳೆನ ಹಾಕಿ ಅಗಿತಾ ಇದೆ. ಹಂಗೆ ಅಲ್ಲಿ ಸೀನು ಕಟ್ಟಾಯ್ತು. ತಿರ್ಗಾ ನೈಟ್ ತೋರಿಸ್ತಾರೆ, ಕುಕ್ಕರ್ ಎತ್ಕೊಂಡು ಹಂಗೆ ಬೀದಿ ಒಡೆ ಹೋಯ್ತಾವ್ರೆ. ಎಲ್ಲಾ ನಾಯಿಗೂ ಕರ್ದಿ ಊಟ ಆಗ್ತಾ ಅವ್ರೆ. ಹಂಗಂದ್ರೆ ಪೊಲೀಸ್ ಅಪ್ಪನ್ ಬಾಡಿ ಇವ್ರ ಗಂಡನ್ ಬಾಡಿ ಇಬ್ಬರನ್ನು ಕೊಂದು ನಾಯಿಗೆ ಬಡ್ಸವ್ರೆ ಎಲ್ಲಾನು. ಅಷ್ಟೇ, ಇನ್ ಕತೆ ಮುಗೀತು, ನನ್ ಮಾತು ಮುಗೀತು. ಹೆಂಗೈತೆ ಮೂವಿ? ಚೆನ್ನಾಗೈತಲ್ಲ? ಚೆನ್ನಾಗಿದ್ರೆ ಜೊತೆಲಿರಿ. ಇನ್ನೊಂದು ವಿಷಯ, ಈ ಮೂವಿನ ಫುಲ್ ಆಗಿ ನೋಡಿ, ಸೂಪರ್ ಮೂವಿ. ಬಾಯ್.